ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪೋಸ್ಟರ್ ಎಲ್ಲ ತೆಗೆದಾಗಿದೆ. ಇವಾಗ ವಂಶಿಗೆ ಸ್ವಾತಿ ರಾತ್ರಿ ಅವ್ರ ಭಾವ ಅಕ್ಕ ಎಲ್ಲ ಸೇರಿಕೊಂಡು ಪೋಸ್ಟರ್ ಎಲ್ಲ ತೆಗೆದು ರಿಮೂವ್ ಮಾಡಿದ್ದಾರೆ. ಆದರೆ ಈ ರಾಗಿಣಿ ಖತರ್ನಾಕ್ ಬುದ್ಧಿ ಮಾಡಿಕೊಂಡು ಅವಳ ಅಮ್ಮ, ಅವಳ ಗಂಡ 3 ಜನ ಸೇರಿಕೊಂಡು ಮತ್ತೆ ಅದೇ ಪೋಸ್ಟರ್ಗಳನ್ನ ಮತ್ತೆ ಎಲ್ಲೆಲ್ಲಿಗೆ ಅಂದರೆ ಅಲ್ಲಲ್ಲಿಗೆ ಅಂಟಿಸ್ಕೊಂಡು ಬಂದಿದ್ದಾರೆ ರಾತ್ರಿ. ಅದು ವಂಶಿಗೆ ಗೊತ್ತಿಲ್ಲ. ಬೆಳಗ್ಗೆ ಅವನು ಹಾಕೋದಾಗ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಕೇಳ್ತಾನೆ ಮನೆಯಲ್ಲಿ ವಂಶಿ ಸ್ವಾತಿನ, ಪೋಸ್ಟರ್ ಎಲ್ಲ ತೆಗ್ದ ಅಂತೇಳಿ. ಎಲ್ಲ ತೆಗ್ದಾಗಿದೆ, ರಿಮೂವ್ ಆಯಿತು ಅಂತ ಹೇಳ್ತಾಳೆ. ಒಂದು ಪೋಸ್ಟರ್ ಇದ್ದರೂ ಸುಮ್ಮನೆ ಬಿಡಲ್ಲ ನಾನು ಅಂತ ಹೇಳಿರ್ತಾನೆ. ಆಯ್ತು ಬಿಡಿಯಪ್ಪ, ಎಲ್ಲ ತೆಗ್ದಿದೆ ವಂಶಿಯವರೇ, ನೀವೇನು ಇದು ಮಾಡ್ಕೋಬೇಡಿ, ಸುಮ್ಮನೆ ಇರಿ ಅಂತ ಹೇಳಿರ್ತಾಳೆ. ಆಮೇಲೆ ಸರಿ ಮಫ್ಲರ್ ಕಟ್ಕೊಂಡು ಹೋಗಿ, ಬೆಳಗ್ಗೆ ಟೈಮು ಶೀತ ಜಾಸ್ತಿ ಇದೆ, ಚಳಿ, ಮಫ್ಲರ್ ಕಟ್ಕೊಳ್ಳಿ ಅಂತ ಹೇಳ್ತಾಳೆ. ಓಹೋ, ಮುಖ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಾ, ಮಫ್ಲರ್ ಕಟ್ಕೊಂಡು ಮುಖ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಾ ವಾಕ್ ಹೋಗುವಾಗ ಅಂತ ಹೇಳ್ತಾನೆ. ಇಲ್ಲ ಹಾಗೇನಿಲ್ಲ, ಚಳಿ ಇದೆಯಲ್ಲ ಕಟ್ಕೊಂಡು ಹೋಗಿ ಅಂತ ಜನ ನೋಡ್ತಾರೆ ಅಂತ ಅದಕ್ಕೆ ಹಂಗೇನಿಲ್ಲ ಕಟ್ಕೊಂಡು ಹೋಗಿ ಅಂತ ಅಂದೆ ಅಷ್ಟೇ ಅಂತ ಹೇಳ್ಬಿಟ್ಟು, ಆಮೇಲೆ ಅವಳು ಬಳೆಗೆ ಅದು ಮಫ್ಲರ್ ಸುತ್ಕೊಂಡಿರುತ್ತೆ, ಅದನ್ನು ನೋಡಿರಲ್ಲ. ಸರಿ ಕೊಡು ಅಂತೇಳಿ ಹಿಂಗೆ ಎಳ್ಕೊಂಡಾಗ ಮಫ್ಲರ್ ಸಮೇತ ಅವಳು ಅವನ ಹತ್ರ ಹೋಗ್ತಾಳೆ. ಆವಾಗ ಹಂಗೆ ತಪ್ಕೊತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಮಫ್ಲರ್ ಎಳ್ಕೊತಾನೆ ಅವಳ ಹತ್ರ ಹೋಗ್ತಾಳೆ. ಆವಾಗ ಅವಳಿಗೆ ಕಣ್ಣೀರು ಬರ್ತಿರ್ತವೆ. ಏನಕ್ಕೆ ಕಣ್ಣೀರು ಬರ್ತಿರೋದು? ಈಗ ಪೋಸ್ಟರ್ ಅಂಟಿಸಿದ್ದಕ್ಕೆ ಬೈತಾರೆ ಅಂತ ಕಣ್ಣೀರು ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಹಂಗೇನಿಲ್ಲ, ನಮ್ಮಪ್ಪ ಪ್ರತಿ ದಿವಸ ಹೋಗ್ಬೇಕಾದ್ರೆ ಮಫ್ಲರ್ ಕಟ್ಕೊಂಡು ವಾಕಿಂಗ್ ಹೋಗೋರು. ವಾಕಿಂಗ್ ಹೋಗುವಾಗ ನಾನು ಬರ್ತೀನಿ ಅಂತ ಹಠ ಮಾಡ್ತಿದ್ದೆ, ಅದಕ್ಕೆ ನಾನು ಬರ್ತೀನಿ ಅಂತ ಹಠ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಚಳಿ ಬೇಡ ನೀನು, ನಾನು ಹೋಗ್ತೀನಿ ಅಂತ ಅವ್ರು ಹೋಗೋರು. ಆದರೆ ನಾನೇನು ಮಾಡ್ತಿದ್ದೆ, ಅವ್ರು ಬಿಟ್ಟು ಹೋಗ್ತಾರೆ ಅಂತ ನಾನು ಮಫ್ಲರ್ನ ಬಳೆಗೆ ಕಟ್ಕೊಂಡಿರ್ತಿದ್ದೆ. ಹಂಗಾಗಿ ಬೆಳಿಗ್ಗೆ ಮಫ್ಲರ್ ತಗೊಳಕ್ಕೆ ಬಂದಾಗ ನನಗೆ ಎಚ್ಚರ ಆಗಿಬಿಡೋದು. ಆವಾಗ ನಾನು ಬರ್ತೀನಿ ಅಪ್ಪ ಅಂತ ಹಠ ಮಾಡ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ಲು. ಆ ಅಪ್ಪನ ನೆನ್ಕೊಂಡು ಹೊಳ್ತಾ ಇದ್ಲು. ಅದಕ್ಕೆ ಅವನು ಸಮಾಧಾನ ಮಾಡ್ತಾನೆ, ಹೋಗ್ಲಿ ಬಿಡು, ಅಪ್ಪನ ನೆನಪಾಯ್ತಾ, ಸರಿ ಓಕೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ, ಆಮೇಲೆ ಸರಿ ನಾನು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವಳು ಅಜ್ಜಿ ತಾತ ಎಲ್ಲ ತಿಂಡಿ ರೆಡಿ ಆಗಬೇಕಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ಈ ರಾಗಿಣಿ ಮಾತ್ರ ಬರೀ ಖತರ್ನಾಕ್ ಬುದ್ಧಿ. ಯಾವಾಗ ನೋಡಿದ್ರೂ ಗಂಡನ ಜೊತೆ ಅತ್ತೆ ಜೊತೆ ಸೇರಿಕೊಂಡು ಏನೇನೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋದು. ಒಟ್ಟಿಗೆ ಸ್ವಾತಿಗೆ ಬೈಬೇಕು. ಅವ್ರ ಮನೆಯವ್ರನ್ನ ಕರ್ಸೋಕ್ಕೆ ಈಗ ರೆಡಿ ಮಾಡ್ಕೊಂಡವಳೆ. ಎಲ್ಲರೂ ಇಲ್ಲಿಗೆ ತಿಂಡಿಗೆ ಬಂದುಬಿಡಿ ಇವತ್ತು ಅಂತ ಕರೆಯೋಣ ಅಂತೇಳಿ. ಸರಿ ಅಂತೇಳ್ಬಿಟ್ಟು ಇವಳಿಗೆ ಏನು ಗೊತ್ತಿರಲ್ವಲ್ಲ ಸ್ವಾತಿಗೆ, ಏಕೆಂದರೆ ಅವಳು ಪೋಸ್ಟರ್ನೆಲ್ಲ ರಿಮೂವ್ ಮಾಡಿ ಹೋಗಿತ್ತು. ಏನು ಭಯ ಇಲ್ವಲ್ಲ ಅಂತೇಳ್ಬಿಟ್ಟು, ಸರಿ ಏನು ಕರೆಸ್ತಿದ್ದಾಳೆ, ಏನೋ ಇದೆ ಅಂತ ಅಂದ್ಕೊಂಡ್ರು ಮತ್ತೊಂದು ಮನಸ್ಸಲ್ಲಿ, ಸರಿ ಅಮ್ಮ ತಂಗಿಯರನ್ನೆಲ್ಲ ಕರೆಸ್ತೀನಿ ಅಂತಿರೋದು ಯಾಕೆ ಅಂತೇಳಿ ಸರಿ ಸುಮ್ಮನೆ ಆಗ್ತಾಳೆ. ಆದರೆ ಇಲ್ಲಿ ಇವಳು ಇಂಟೆನ್ಷನ್ ಏನಪ್ಪ ಅಂದರೆ, ವಂಶಿ ಬೈಬೇಕು ಅವಳಿಗೆ. ಅಂದರೆ ಎಲ್ಲರ ಮುಂದೆ ಅವ್ರ ಅಮ್ಮ, ತಂಗಿ ಗಂಡ, ಅಕ್ಕನ ಗಂಡ, ತಂಗಿರು ಎಲ್ಲ, ಅವ್ರ ಅಜ್ಜಿ ಎಲ್ಲರ ಎದುರುಗಡೆ ವಂಶಿ ಸ್ವಾತಿಗೆ ಬೈಬೇಕು. ಅವರು ಅದನ್ನೆಲ್ಲ ನೋಡಬೇಕು. ಇದು ಅವಳ ಇಂಟೆನ್ಷನ್ ಆಗಿರುತ್ತೆ. ಹಂಗಾಗ್ಬಿಟ್ಟು ಇವಳು ಅವರು ಬರಲಿ ಅಂತೇಳಿ, ತಿಂಡಿಗೆ ಇಲ್ಲಿಗೆ ಬರಲಿ ಅಂತೇಳಿ ಕೇಳ್ತಾಳೆ. ಆವಾಗ ಸರಿ ಅಂತೇಳ್ಬಿಟ್ಟು ಒಪ್ಕೊಳ್ತಾಳೆ ಅವ್ರ ಅಜ್ಜಿ ತಾತ. ಸರಿ ಅಂತೇಳಿ ವಂಶಿ, ಇನ್ನೇನಾರ ಒಂದೇ ಒಂದು ಪೋಸ್ಟರ್ ಅಲ್ಲೆಲ್ಲಾರು ಸಿಕ್ಕಿದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಎದುರಿಸಿರ್ತಾನೆ. ಇವಳಿಗೆ ಧೈರ್ಯ ಇರುತ್ತೆ, ನಾನೆಲ್ಲ ಕಿತ್ತಿದ್ದೀನಲ್ಲ, ಇನ್ನೇನಕ್ಕೆ ಎದುರಬೇಕಾದ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಇವಳು ಆಯಿತು ನೋಡಿ, ಬೇಕಾದ್ರೆ ಒಂದೇ ಒಂದು ಪೋಸ್ಟರ್ ಎಲ್ಲರೂ ಇದ್ದರೆ ಬಂದು ಹೇಳಿ ನನಗೆ ಅಂತ ಹೇಳಿರ್ತಾಳೆ. ಆದರೆ ಇವರು ಬೆಳಗ್ಗೆ ರಾತ್ರಿಯೇ ಖತರ್ನಾಕ್ ಬುದ್ಧಿ ಮಾಡೋರಂತ ಯಾರಿಗೂ ಗೊತ್ತಿರಲ್ಲ. ಹಂಗಂತ ಹೇಳ್ಬಿಟ್ಟು ವಂಶಿ ಹೋಗ್ತಾನೆ ವಾಕಿಂಗ್ ಹೋಗಿ ಬರಬೇಕಾದ್ರೆ ಪೋಸ್ಟರ್ ಎಲ್ಲ ಕಡೆ ಇರ್ತವೆ. ಅವರ ಅಮ್ಮ ಮತ್ತು ಅಜ್ಜಿ ತಂಗೀರನ್ನ, ಭಾವನ್ನ, ಅಕ್ಕನ ಎಲ್ಲರನ್ನೂ ಕರಿತಿದ್ದಾರೆ ತಿಂಡಿಗೆ ಅಂದಾಗ ಖುಷಿಯಾಗುತ್ತೆ. ಇವಳು ಇಂಟೆನ್ಷನ್ನೇ ಬೇರೆ ಥರ ಇರುತ್ತೆ. ನನಗೇನು ಧೈರ್ಯ ಇದೆಯಲ್ಲ, ನಾನೇನು ಎಲ್ಲ ತೆಗೆದಾಕ್ಬಿಟ್ಟಿದ್ದೀವಲ್ಲ ರಾತ್ರಿ,
ಎಲ್ಲ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಅವ್ರ ಭಾವ ಅವ್ರ ಅಕ್ಕ ಅವಳು ಎಲ್ಲ ಸೇರಿಕೊಂಡು ಎಲ್ಲ ತೆಗೆದಿರ್ತಾರೆ, ರಿಮೂವ್ ಮಾಡಿರ್ತಾರೆ. ಎಲ್ಲ ಕಡೆ ಎಲ್ಲೆಲ್ಲಿದೆ ಎಲ್ಲ ಕಿತ್ತಿರ್ತಾರೆ. ಹಾಗಾಗಿ ಇವಳಿಗೆ ಧೈರ್ಯ ಇರುತ್ತೆ ಸ್ವಾತಿಗೆ. ಎಲ್ಲೂ ಒಂದು ಉಳ್ಕೊಂಡಿಲ್ಲ. ಮತ್ತೇನಕ್ಕೆ ನಾನು ಹೆದರಬೇಕು ಅಂದ್ಕೊಂಡು ಅವಳು ಧೈರ್ಯವಾಗೇ ಇರ್ತಾಳೆ. ಆದರೆ ವಂಶಿ ವಾಕ್ ಹೋಗೋಕ್ಕೆ ಅಂತ ಹೊರಡ್ತಾನೆ. ಹೋಗ್ತಾ 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 ಉದ್ದಕ್ಕೂ ಎಲ್ಲ ಕಡೆ ಪೋಸ್ಟರ್ ಅಲ್ಲೇ ಇರ್ತವೆ. ಅರೆ ನಾವು ತೆಗ್ಸಿದ್ದೀನಿ ಅಂತ ಹೇಳಿದ್ಲಲ್ಲ ಸ್ವಾತಿ, ಮತ್ತೆ ಹಿಂಗೆ ಎಲ್ಲ ಕಡೆ ಪೋಸ್ಟರ್ ಇಲ್ಲೇ ಇದ್ದಾವಲ್ಲ ಅಂತೇಳ್ಬಿಟ್ಟು ಅವನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದು ಸ್ವಾತಿ ಸ್ವಾತಿ ಅಂತ ಬರ್ತಾನೆ. ಏನು ವಂಶಿಯವರೇ ಏನಾಯಿತು ಅಂತ. ಪೋಸ್ಟರ್ ತೆಗಿ ಅಂತ ಹೇಳಿದ್ದೆ ತಾನೆ ನಾನು, ನನ್ನ ಮಾತಿಗೆ ಒಂಚೂರು ಬೆಲೆ ಇಲ್ವಾ? ಏನಕ್ಕೆ ಎಲ್ಲನೂ ಹಂಗೆ ಬಿಟ್ಟಿದ್ದೀಯಾ? ಪೋಸ್ಟರ್ ತೆಗಿಬೇಕಲ್ವಾ? ಅಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಇನ್ನೇನು ಹೇಳೋಣ, ನನ್ನ ಇಮೇಜೆಲ್ಲ ಹಾಳು ಮಾಡ್ತಾ ಇದೆಯಲ್ಲ ಅಂತ ಬೈತಾನೆ. ಒಂದು ಬಿಟ್ಟಿಲ್ಲ, ಎಲ್ಲ ತೆಗೆದಿದ್ದು ರಾತ್ರಿನೇ ಅಂತ. ಆಮೇಲೆ ಗೀತಾ ಮತ್ತು ಗೀತನ ಗಂಡ ಇಬ್ಬರು ಬಂದಿರ್ತಾರಲ್ವ, ಅವರಿಬ್ಬರು ಎದುರುಗಡೆನೂ ಕೂಡ ಹಂಗೆ ಹೇಳ್ತಾನೆ. ಹೇಳ್ದಾಗ ಇಲ್ಲ, ನಾವೇ ಎಲ್ಲನೂ ರಿಮೂವ್ ಮಾಡಿದ್ದು ರಾತ್ರಿ, ನಾನು ಸ್ವಾತಿ ಮತ್ತು ಗೀತಾ ಎಲ್ಲ ಸೇರ್ಕೊಂಡು ರಿಮೂವ್ ಮಾಡಿದ್ದು. ಹೇಗೆ ಬಂದು ಇವು ಮತ್ತೆ ಅಂಟಿಸ್ತವ್ರು ಯಾರು ಅಂತ ಕಂಡುಹಿಡಿಬೇಕು ಅಂತ. ಆವಾಗ ಅಂಟಿಸ್ತವ್ರು ಯಾರು ಅಂತ ಗೊತ್ತಾದಾಗ ರಾಗಿಣಿಗೆ ಸರಿಯಾಗಿ ಬೈಯೋ ಅಂಥ ಸಿಚುವೇಶನ್ ಬರುತ್ತೆ. ಇದೆಲ್ಲ ರಾಗಿಣಿನೇ ಮಾಡಿರ್ತಾಳೆ ಅನ್ನೋದು ಸ್ವಾತಿಗೆ ಗೊತ್ತಿರುತ್ತೆ. ಆಮೇಲೆ ಸ್ವಾತಿ ಅವೆಲ್ಲ ಪೋಸ್ಟರ್ನು ಇವಳು ಏನು ಮಾಡಿದ್ಲು ಅಂದರೆ ಪೋಸ್ಟರ್ನೆಲ್ಲ ಕಿತ್ತುಬಿಟ್ಟು ಒಂದು ಕಡೆ ತಂದು ಇಟ್ಕೊಂಡಿರ್ತಾರೆ. ಆ ಪೋಸ್ಟರ್ನೇ ಎತ್ಕೊಂಡೋಗಿ ಇವಳೆಲ್ಲ ಕಡೆನೂ ಗಂಡ ಮತ್ತು ಅತ್ತೆ ಜೊತೆ ಸೇರ್ಕೊಂಡು ಅಂಟಿಸಿರ್ತಾಳೆ. ಈ ವಿಷಯ ಸ್ವಾತಿಗಂತೂ ಗೊತ್ತಿರಲ್ಲ, ಎಲ್ಲೋ ಹಾಕಿದ್ದೀವಿ ಅಂದ್ಕೊಂಡು ಅವಳು ಸುಮ್ಮನಿರ್ತಾಳೆ. ಮೊಬೈಲಲ್ಲೂ ಕೂಡ ಅದೇ ಒಂದು DP ಫೋಟೋ ಇರುತ್ತೆ. ಅದನ್ನೇ ನೋಡಿಕೊಂಡು ಎಲ್ಲ ಕಡೆನೂ ಈ ರೀತಿ ಮನೆ ಹಾಳು ಕೆಲಸ ಮಾಡಿರ್ತಾಳೆ. ಆವಾಗ ಅವರ ಅಜ್ಜಿಗೆ ಮತ್ತು ಅಮ್ಮಂಗೆ, ಅಕ್ಕ ಬಾವಂಗೆ ಎಲ್ಲರಿಗೂ ಭಾಳ ಬೇಜಾರಾಗಿ ಅವರು ತುಂಬಾ ಅಪ್ಸೆಟ್ ಆಗ್ತಾರೆ. ಸ್ವಾತಿ ಪಾಪ ಅವಳು ಏನೇ ಒಳ್ಳೇದು ಮಾಡೋಕ್ಕೆ ಹೋದ್ರೂ ಇವಳು ಎಲ್ಲದಕ್ಕೂ ಕಲ್ಲಾಗ್ತಾಳಲ್ಲ ಅಂತೇಳ್ಬಿಟ್ಟು. ಆದರೆ ನಾವೇನು ಮಾಡೇ ಇಲ್ಲ ಅನ್ನಂಗೆ ಇವ್ರು 3 ಜನ ತೋರ್ಪಡಿಸ್ಕೊಳ್ತಾರೆ. ನಾವೇನೂ ಮಾಡಿಲ್ಲ, ನಮ್ಮ ಪಾಡಿ ನಾವು ಸುಮ್ಮನಿದ್ದು, ಯಾರು ಅಂಟಿಸಿದಾರೋ ಗೊತ್ತಿಲ್ಲ, ಪೋಸ್ಟರ್ಗಳು ಅವ್ರ ಕೈಗೆ ಎಲ್ಲಿ ಸಿಕ್ಕೋದು, ಹಾಗೆ ಹೀಗೆ ಹಿಂಗೆ ಈ ಥರ ಇದು ಮಾಡುವಾಗ ಪಾಪ ಸ್ವಾತಿಗೆ ಅಲ್ಲೂ ಅವಮಾನ ಆಗೋಗುತ್ತೆ. ಅವಳೆಲ್ಲ ಒಳ್ಳೆಯದೇ ಮಾಡಿರ್ತಾಳೆ, ಆದರೆ ಅವಳು ಒಳ್ಳೇದು ಮಾಡಿದ್ರೂ ಅವಳಿಗೆ ಒಳ್ಳೇದಾಗುವಂಥ ಯಾವ ಸೂಚನೆಗಳು ಇರಲ್ಲ. ಪಾಪ ಅಲ್ಲೂ ಕಣ್ಣೀರೇ ಹಾಕಬೇಕಾಗುತ್ತೆ ಯಾವಾಗಲೂ. ಹಂಗಾಗಿ ಸ್ವಾತಿಗೆ ಅಜ್ಜಿ ತಾತನೂ ಹೇಳ್ತಾರೆ, ಎಲ್ಲ ತೆಗೆದು ಬಿಡಮ್ಮ ಅಂತ ಹೇಳಿದ್ನಲ್ಲ ವಂಶಿ, ತೆಗಿಲಿಲ್ವೇನಮ್ಮ ಅಂತ. ತೆಗೆದಿದ್ದೆ ಅಜ್ಜಿ, ಮತ್ತೆ ಯಾರು ಅಂಟಿಸಿದ್ದಾರೆ ಅಂತ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಅಂಟಿಸಿರೋರು ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ನ ಇಮೇಜನ್ನು ಹಾಳು ಮಾಡಬೇಕು ಅಂತ ರಾಗಿಣಿ ಏನಾದರೂ ಆ ಥರ ಮಾಡಿರ್ಬೋದು ಅಂತ ನಾನು ಅವೆಲ್ಲ ಮಾಡೋಕ್ಕೆ ಹೋಗಿಲ್ಲಪ್ಪ, ನನಗೆ ಹಾಕ್ಬೇಕು ಅವೆಲ್ಲ ಅಂತ ಅವಳು ಅಂತಾಳೆ. ಆದ್ರೂ ರಾಗಿಣಿದೆ ಇಲ್ಲಿ ಕಿತಾಪತಿ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.